ಒಂದು ಪೇಷಂಟ್ ಬಂದರು. ಸುಮಾರು 2 ವರ್ಷಗಳಿಂದ 10 kg ಸಣ್ಣ ಆಗಿದ್ದರು. ಸುಮಾರು ಕಡೆ ಹೋಗಿದ್ರು, ಸಣ್ಣ ಆಗಿದ್ದೀನಿ ಅಂತ ಸ್ಕ್ಯಾನ್ ಮಾಡಿ ಏನೂ ಆಗಿಲ್ಲ ಅಂತ ಕಳಿಸ್ತಿದ್ರು. ಆ ಸಣ್ಣ ಆಗಿದ್ದೀನಿ ಅಂದ ಕೂಡಲೇ ನಾನು ಡೀಟೇಲಾಗಿ ಮಾತಾಡಿ ಅವ್ರ ಹತ್ರ ಒಂದು ಪೆಟ್ ಸಿ ಟಿ, ತಲೆಯಿಂದ ಕೆಳಗವರೆಗೂ ಎಲ್ಲ ಸ್ಕ್ಯಾನು ಮಾಡೋದು ಪೆಟ್ ಸಿ ಟಿ ಸ್ಕ್ಯಾನ್ ಅಂತ. ಆಯಿತಾ? ಆ ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಈ ಒಂದು ಈಸೋಫೇಗಸ್ ಅಂತ ಕರಿತೀವಲ್ಲ, ನಾವು ನುಂಗಬೇಕಾದ್ರೆ ಫಸ್ಟು ಹೋಗೋದು ಬಾಯಿಂದ ಈಸೋಫೇಗಸ್ಗೆ. ಅಲ್ಲಿ ಅದರ ಹಿಂಭಾಗ ಸುಮಾರು 4.5 5 ಸೆಂಟಿಮೀಟ್ರಷ್ಟು ಒಂದು ಗಡ್ಡೆ. ಆ ಗಡ್ಡೆ ಅವ್ರು ಕೊಟ್ಟಿದ್ದು ಫಸ್ಟು ಟಿ ಬಿ ಇರ್ಬೋದು ಅಥವಾ ಕ್ಯಾನ್ಸರ್ ಇರಬಹುದು ಅಂತ. ಸೊ ಇದನ್ನು ಈಗ ಬಯಾಪ್ಸಿ ಮಾಡಿ ನಾವು ಡಯಾಗ್ನೋಸ್ ಮಾಡಬೇಕು. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ಯಾರೇ ಆಗಲಿ ಸಣ್ಣ ಆಗ್ತಾ ಇದ್ದರೆ ಕಾರಣ ಇಲ್ಲದೆ, ಅಂದರೆ ಡಯಟಿಂಗ್ ಮಾಡ್ದೇ ಸಣ್ಣ ಆಗ್ತಾ ಇದ್ದರೆ, ಊಟ ಮಾಡಿನೂ ಸಣ್ಣ ಆಗ್ತಾ ಇದ್ದರೆ, ಬಿಟ್ಟು ಜ್ವರ ಬರ್ತಾ ಇದ್ದರೆ, ಆಗಾಗ ಬೇದಿ ಆಗ್ತಿದ್ರೆ, ದಯವಿಟ್ಟು ಕೂಡಲೇ ಒಳ್ಳೆ ಡಾಕ್ಟರ್ನ ಸಂಪರ್ಕ ಮಾಡಿ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ನಿಮ್ಗೆ ಏನಾಗಿದೆ ಅಂತ ಡಯಾಗ್ನೋಸ್ ಮಾಡಿಸ್ಕೊಳ್ಳಿ. ಏಕೆಂತ ಹೇಳಿದ್ರೆ ಇವರಿಗೆ ಬರದೇ ಹೋಗಿದ್ರೆ ಆ ಒಂದು ಗಡ್ಡೆ ಒಂದು ವೇಳೆ ಕ್ಯಾನ್ಸರ್ ಆಗಿದ್ದರೆ ಅದು ಇನ್ನೂ ಬೇರೆ ಕಡೆಲ್ಲ ಹರಡಿ ಇವರು ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಎರಡನೇದು ಟಿ ಬಿ ಆಗಿದ್ದರೆ ಡಯಾಗ್ನೋಸೇ ಆಗ್ದೇ ಇವರು ಭಾಳ ಹಾಗೆ ಸಣ್ಣ ಆಗ್ತಾ ಮುಂದೆ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಹಾಗಾಗಿ ಸಣ್ಣ ಆದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ, ಭಾಳ ಇಂಪಾರ್ಟೆಂಟ್. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ CM, ಗಟ್ ಸ್ಪೆಷಲಿಸ್ಟ್ ಮತ್ತು ಪೈಲ್ ಸ್ಪೆಷಲಿಸ್ಟ್, ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ, ಬೆಂಗಳೂರು.